ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಚೇತನ್. ಬನ್ನಿ ನಮ್ಮ ಇವತ್ತಿನ ವ್ಲಾಗ್ ನೋಡೋಣ. ಇವತ್ತಿನ ಸಣ್ಣ ವ್ಲಾಗ್ ಬಂದು ನಮ್ಮ ರಾಯರ ದರ್ಶನ ಮಂತ್ರಾಲಯ. ಡೈರೆಕ್ಟ್ ನಾನು ಆಫೀಸಿಂದ ಇದ್ದಿದ್ದರಿಂದ ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು. ಸೊ ಅವರೆಲ್ಲ ವೈಟ್ ಫೀಲ್ಡಲ್ಲಿ ವೆಯ್ಟ್ ಮಾಡ್ತಿದ್ರಿಂದ ಮೆಟ್ರೋದಲ್ಲಿ ನಾನು ವೈಟ್ ಫೀಲ್ಡ್ ಮೆಟ್ರೋಗೆ ಡ್ರಾಪ್. ಮಧ್ಯಾಹ್ನ ಆಗಿದ್ದರಿಂದ ಲಂಚ್ ಬ್ರೇಕ್ಗೆ ಅಂತ ಒಂದು ಸ್ಮಾಲ್ ಹೋಟೆಲ್ ನಿಲ್ಸಿದ್ವಿ. ಇಲ್ಲಿ ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಏರ್ಪೋರ್ಟ್ ರೋಡಿಂದ ಮಂತ್ರಾಲಯ ರೋಡ್ ತೊಗೊಂಡ್ರೆ ನಿಮಗೆ ಈ ಹೋಟೆಲ್ ಸಿಗುತ್ತೆ. ಸೊ ಫೈನಲ್ ಆಗಿ 7 ಅವರ್ ಟ್ರಾವೆಲ್ ಮುಗಿಸಿ ನಾವು ರೀಚ್ ಆಗಿದ್ದು ನಾವು ಬುಕ್ ಮಾಡಿದಂತಹ ಹೋಟೆಲ್ಗೆ. ಚೆಕ್-ಇನ್ ಆಗೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಂತು, ಬಿಕಾಸ್ ಇಲ್ಲಿ ಬರೀ ಕ್ಯಾಶ್ ಅಲ್ಲಿ. ಇದು ಎಲ್ಲರಿಗೂ ಕೊಡಲ್ಲಂತೆ ಹೋಟೆಲ್ಲು, ಯಾವುದೋ ವೈಶ್ಯ ಸಂಘದಿಂದ ಬರೀ ಹೋದವರಿಗೆ ಮಾತ್ರ ಪ್ರೀ ಬುಕ್ಕಿಂಗ್ ಇರಬೇಕು. ಸೊ ರೂಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಡಿಲಕ್ಸ್ ರೂಮ್. ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ಫಸ್ಟ್ ಹೊರಟಿದ್ದು ರಾಯರ ದರ್ಶನಕ್ಕೆ. ಫ್ರೆಶ್ ಅಪ್ ಆಗಿ ಫಸ್ಟ್ ರಾಯರ ದರ್ಶನಕ್ಕೆ ಅಂತ ಹೊರಟ್ವಿ. ನಾವು ಡೈರೆಕ್ಟ್ ಹೋಗಿ ಅನ್ನದಾನ ಸೇವೆ ಟಿಕೆಟ್ ತೊಗೊಂಡ್ವಿ. ಒಂದು ಟಿಕೆಟ್ ನೀವು 1000 ರೂಪಾಯಿ ಕೊಟ್ಟು ಟಿಕೆಟ್ ಮಾಡಿಸಿದ್ರೆ 4 ಜನನ್ನ ಎಂಟ್ರಿ ಬಿಡ್ತಾರೆ. ನಾವು 4 ಜನ ಫ್ರೆಂಡ್ಸ್ ಕೂಡ ಒಟ್ಟಿಗೆ ಡೈರೆಕ್ಟ್ ಎಂಟ್ರಿಲಿ ರಾಯರ ದರ್ಶನಕ್ಕೆ ಹೊರಟ್ವಿ. ಈ ಟಿಕೆಟ್ ತೊಗೊಳ್ಳೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಇದೆ. ಡೈರೆಕ್ಟಾಗಿ ನೀವು ರಾಯರ ಮುಂದೆನೇ ಹೋಗಿ ಒಂದು 5 ನಿಮಿಷ ನಿಂತು ದರ್ಶನ ಮಾಡ್ಬೋದು. ಕೆಲವೊಮ್ಮೆ ಕೈ ಮುಗಿದು ಬೇಡಬೇಕಾಗ್ತದೆ. ನಾವು ನೆಕ್ಸ್ಟ್ ಹೊರಟಿದ್ದು ಬಿಚ್ಚಾಲೆಗೆ. ಬಿಚ್ಚಾಲೆಯಲ್ಲಿ ರಾಯರು ಮನೆ ಇದೆ, ಹಾಗೆ ರಾಯರು ಧ್ಯಾನ ಮಾಡ್ತಿದ್ದಂತಹ ಸ್ಥಳ ಇದೆ. ಹಾಗೆ ಈ ಸರಿ ಸ್ಪೆಷಲ್ ಏನಪ್ಪ ಅಂದರೆ ಬಿಚ್ಚಾಲಮ್ಮನ ದೇವಸ್ಥಾನ ಓಪನ್ ಆಗಿತ್ತು. ತುಂಬ ಸುಂದರವಾದ ಕಟ್ಟಡನ ನಿರ್ಮಿಸಿದ್ದಾರೆ. ಇಲ್ಲಿ ರಾಯರು ಹೇಗೆ ಧ್ಯಾನ ಮಾಡ್ತಿದ್ರು, ಹಾಗೆ ಗುರುಗಳನ್ನ ಹೇಗೆ ಇಲ್ಲಿ ಆರಾಧಿಸ್ತಿದ್ರು ಅಂತ ಒಂದು ಸಣ್ಣ ಕಥೆಯ ರೂಪದಲ್ಲಿ ಇಲ್ಲಿ ಇರುವಂತಹ ಪುರೋಹಿತರು ಹೇಳ್ತಾ ಬರ್ತಾರೆ. ಸೊ ಹಾಗೆ ನಿಮ್ಗೆ ಇಲ್ಲಿ ಒಳ್ಳೆ ಸುಂದರವಾಗಿ ಹರಿಯುವಂತಹ ನದಿ ಸಿಗುತ್ತೆ. ಈ ಬಿಸಿಲಲ್ಲಿ ಆರಾಮಾಗಿ ನದಿ ಪಕ್ಕ ಕೂತ್ರೆ ನಿಮ್ಗೆ ಏನೋ ಒಂಥರ ನೆಮ್ಮದಿ. ಅಲ್ಲಿನ ಟೆಂಪಲ್ ಎಲ್ಲ ದರ್ಶನ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ಬ್ಯಾಂಗ್ಳೂರ್ ಕಡೆಗೆ.